ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋನು ಹೈ ಪೈಲೆ ಜೋರ ಕೇಳಿಕೊಂಡೆ ಇವಳು ನೃತ್ಯಗೈದು ಹಾಡುತ್ತಿರುವ ಹಾಡನ್ನು ಅಬಲೆಯಾಗಿ ಖಗೋಲವನ್ನೇ ಸುತ್ತಿ ವಿಷ ಸರ್ಪದಂಚಿನಿಂದ ನನ್ನಂತೆ ಆ ಗೌಡನ ಮನೆ ಸೇರಿಕೊಂಡ ಈ ಹೆಣ್ಣನ್ನು ದಕ್ಕಿಸಿಕೊಳ್ಳಲಿಕ್ಕಿದೊಳ್ಳೆ ಸಮಯ. ಈ ಲಕ್ಷ್ಮಿ ನನ್ನ ಕೈ ಸೇರಿದರೆ ಇವಳಂತೆ ಧ್ವನಿಗೂಡಿಸಿ ಎತ್ತಿ ಹಾಕುವೆ ನಾನು ಆ ಗೌಡನ ಲಕ್ಷ್ಮೀ ಭಂಡಾರವನ್ನು. ಆಮೇಲೆ ಚಕ್ರಪಾಣಿ ಚಂದ್ರಶೇಖರ ನನ್ನ ಕೈ ಸೆರೆಯಾಳುಗಳು
ಹಾ ಲಕ್ಷ್ಮಿ, ಯಾರದು? ನಾನೇ ನಿನ್ನ ಪಡೆದಪ್ಪ ನಾಗೇಗೌಡನ ಮಿಲ್ ಮ್ಯಾನೇಜರ್, ಅದಲ್ಲದೆ ಅವನ ಪರ್ಸನಲ್ ಸೆಕ್ರೆಟರಿ ಜಗನ್ನಾಥ ಅಂತ. ಅರ್ಥವಾಯ್ತು. ತಾವಿಲ್ಲಿಗೆ ಬಂದ ಕಾರಣ? ಆ? ಲಕ್ಷ್ಮಿ, ವಯಸ್ಸು ಪೂರ್ಣ 18 ಕಳೆದರು ಕೊರಳಿಗೆ ತಾಳಿ ಇಲ್ಲದೆ ಗೋಳಾಡುತ್ತಿರುವ ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನಿನ್ನ ಪತಿಯಾಗಲು ಬಂದಿರುವೆ. ಮುಚ್ಚ ಬಾಯಿ ಹುಚ್ಚ. ನನ್ನ ತಂದೆಯ ಫ್ಯಾಕ್ಟರಿ ಮ್ಯಾನೇಜರ್ ಎಂದು ಮಾತ್ರಕ್ಕೆ ದಿಟ್ಟವಾಗಿ ನುಡಿವಿಯ ನನಗೆ ತಾಳಿ ಕಟ್ಟುವಿನೆಂದು. ಏ ಜಗನ್ನಾಥ, ನಿನ್ನ ತವನ ಕಡೆಯಿಂದ ತಾಳಿ ಕಟ್ಟಿಸಿಕೊಳ್ಳಲಿಕ್ಕೆ ಇವಳೇನು ಮೋಡ ಕಳೆದುಕೊಂಡ ತುಳಿಗೇಡಿ ಹೆಣ್ಣಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ. ನವ ತಾರುಣ್ಯದಲ್ಲಿ ತುಂಬಿ ತುಳುಕುತ್ತಿರುವ ನಿನ್ನ ಅಂಗ ಸೌಂದರ್ಯದ ಸವಿಯನ್ನು ಇರಲು ಬಂದಿರುವೆ. ಅದು ನಿನ್ನಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಅನ್ನೋದನ್ನ ತಿಳಿದುಕೋ. ಸಾಧ್ಯವಾಗದದ್ದನ್ನೇ ಸಾಧಿಸಲು ಹೊರಟಿರುವ ಲಯನ್ ಜಗನ್ನಾಥನಿಗೆ ಅಸಾಧ್ಯವೆಂಬುದಾವುದಿಲ್ಲ ಈ ಜಗದಲ್ಲಿ. ಅಂದಾಗ ಕೇವಲ ಹೆಣ್ಣಾದ ನೀನೇನು ಸರಿಯಕ್ಕೆ ದೂರ ಸರಿದು ನಿಂತು ಮಾತನಾಡೋ ದುರಾತ್ಮರೇ. ಚಂಚಲಿಮ ಎಂಬ ಕೇವಲ ಹೆಣ್ಣೆಂದ ಮಾತ್ರಕ್ಕೆ ಕಿಲಾಸುರನೆಂಬ ರಾಕ್ಷಸ ಅವಳ ಮೈ ಮೇಲೆ ಬಂದಾಗ ಅರ್ಧನಾರೀಶ್ವರನ ಅವತಾರ ತಾಳಿ ಆ ರಾಕ್ಷಸನನ್ನ ಕೊಂದದ್ದು ಅದೇ ನನ್ನಂತ ಹೆಣ್ಣಲ್ಲವೇ? ಬಲ್ಲವರು ಬರೆದಿಟ್ಟ ಕತೆ ಕೇಳಿ ಕಳೆದುಕೊಳ್ಳಬೇಡ. ನಿನ್ನ ಮಾಂಗಲ್ಯ ಭಾಗ್ಯವನ್ನು ನೀ 35 ಸ್ಥಾನ ಹೊಂದುವೆನೆಂದು ನಿನ್ನ ಮಾತೆಯ ಸಾಕ್ಷಿಯಾಗಿ ನನಗೆ ಮಾತನ್ನು ಕೊಟ್ಟರೆ 16 ಜನ ಗುರು ಹಿರಿಯರ ಸಮ್ಮುಖದಲ್ಲಿ ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟುವೆ. ಇದನ್ನು ತಿರಸ್ಕರಿಸಿ ಮಾ ಎಂಬಳಂತ ಹೆಣ್ಣೆ ನಾನೆಂದು ಹಾರಾಡಿದರೆ ಜಾರತನದಲ್ಲಿ ಕಾಲ್ ಜಾರಿದ ಹೆಣ್ಣಿವಳೆಂದು ಹಸಿ ಬೆಳೆಯುವೆ ನಿನ್ನ ಬಾಳಿನ ಮುಖಚಿತ್ರಕ್ಕೆ. ಗರತಿಯ ಬಾಳಿಗೆ ಬೆಂಕಿ ಬರಿ ಎಳೆಯೋ ನೀನೊಬ್ಬ ಈ ಸಮಾಜದಲ್ಲಿ ಹೇಡಿ ಗಂಡಸು. ಲಕ್ಷ್ಮಿ, ನಿನ್ನಂತ 106 ಹದಿಹರೆಯದ ಕುಮಾರಿಯರನ್ನು ರತ್ನದ ಸರಮಾಲೆಯಲ್ಲಿ ಸ್ವಂತ ಆಳುತ್ತಿರುವ ಲಕ್ಷ್ಮೀ ಪುತ್ರನಿಗೆ ಏಡಿ ಗಂಡಸೆಂದು ಹೊಗಳಿದೆಯಾ ಹೆಣ್ಣೆ? ಲಯನ್ ಜಗನ್ನಾಥ ಮನಸ್ಸು ಮಾಡಿ ನಾಗರ ಹಾವಿನಂತೆ ಬೋಸ್ ಎಂದು ಬೋರ್ಗರೆದು ಎಡೆ ಎತ್ತಿ ಉಸಿರುಗರೆದರೆ ಆಸುಳನಂತೆ ಹೆದರಿ ಚೇರಿ ಎಣ್ಣ ಬಂದ ಅಪ್ಪಿ ಬೀಳುವೆ. ಎಣ್ಣ ಆಸೆ ಎಂಬ ಕಾಮದ ಮಹಲಿನಲ್ಲಿ ಹೇಳು, ನಾನು ನಿನ್ನ ಕಾಮದ ಮಹಲು ಹತ್ತಬೇಕು. ಜಗನ್ನಾಥ, ನಿನ್ನಾಸೆ ಎಂಬ ಕಾಮದ ಮಹಲಿಗೆ ನನ್ನ ರೋಷವೆಂಬ ಬೆಂಕಿ ಹಚ್ಚುವೆ ಇನ್ನೆರಡೇ ನಿಮಿಷದಲ್ಲಿ. ಲಕ್ಷ್ಮಿ, ಹೆಣ್ಣಿಗಿದ್ದಷ್ಟು ರೋಷ ದ್ವೇಷ ಗಂಡಿಗಿಲ್ಲವೆಂದು ತಿಳಿದುಕೊಂಡಿರುವೆ. ಹೆಣ್ಣೆ, ಜೋಡು ಗುಂಡಿಗೆಯನ್ನು ಪಡೆದುಕೊಂಡು ಬಂದ ಗಂಡು ನಿನ್ನ ಸೌಂದರ್ಯವೆಂಬ ಸ್ತ್ರೀ ರತ್ನವನ್ನೇರಿ ನಿನ್ನ ಶೀಲ ಸವಿಯದೆ ಬಿಡಲಾರ. ಚಂಗುಲಾಬಿ ಅಂತಹ ಚಂದುಳ್ಳ ಚಲುವಿಗೆ ಸೂರ್ಯ ಚಂದ್ರನಂತಹ ಚಲುವ ಮಣ ಒಲಿದು ಬಂದನೆಂದರೆ ಇದನ್ನು ತಿರಸ್ಕರಿಸಿ ಹಿಂದೆ ಸರಿಯುವುದು ಹೆಣ್ಣಾದ ನಿನ್ನ ಧರ್ಮವಲ್ಲ. ಲಕ್ಷ್ಮಿ, ಬೇಗ ಬಾ. ನಿನ್ನ ಕರ್ಮದ ಕುತ್ತಿಗೆಗೆ ಎನ್ನ ಕೈಯಾರೆ ಧರ್ಮದ ತಾಳಿಯನ್ನು ಕಟ್ಟಿಸಿಕೊಳ್ಳಲು. ಏನೋ ಕಟುಕ, ನೀ ತೋರಿಸುವ ಈ ನಿನ್ನ ಧರ್ಮದ ತಾಳಿ ಕೇವಲ ಏನು ಹೇಳು, ಕೇವಲ ಚಪ್ಪಲಿಯ ಸಮಾನ. ತಾಳಿ ಕಾಣದ ಕೂಳಿನಾಸಿಗಾಗಿ ಮತ್ತೊಬ್ಬರ ಸೊತ್ತಾಗಿ ಬಿದ್ದ ನೀನು ಕಟ್ಟುವ ತಾಳಿಗೆ ಸಮಾನವೆಂದು ಹೊಗಳಿದೆಯ ಹೆಣ್ಣೆ? ಕಾಂಡೆ ಹಣ್ಣಿನಂತೆ ದುಂಡಾಗಿ ಬೆಳೆದು ನಿಂತ ನಿನ್ನ ಶೀಲ ಸವಿಯದೇ ಬಿಡ. ಹೆಣ್ಣಿನ ಕೈ ಬಿಟ್ಟು ಹೊಗಳೋ ದುರಾತ್ಮ. ಹಿಂದೆ ನನ್ನ ತಾಯಿ ಚುಚ್ಚಲಿ ಮಾಯಮ್ಮನಿಗೆ ಪಂಕಿನಾಥನೆಂಬ ರಾಕ್ಷಸ ನಿನ್ನಂತೆ ಸಪ್ಪಿನಿಂದ ಹಿಡಿದಾಗ ನನ್ನ ಗುರುಸಿದ್ದ ಬೀರೇಶ ಓಡಿ ಬಂದು ಅವನನ್ನ ಒದ್ದು ಕೊಂದದ್ದು. ಆಗಲೇ ಮರತಿಯೇನೋ ಕತ್ತೆ. ಅವನಂತೆ ನಿನ್ನನ್ನು
ತೀರ ನನ್ನ ದೇವರು. ಜೀವವಿಲ್ಲದ ಕಲ್ಲಿನ ಮೂರ್ತಿಗೇನೆ ದೇವರೆಂದು ಪೂಜಿಸುವ ಈ ಕಲಿಗಾಲದಲ್ಲಿ ಅದಾವ ಕಡೆಯಿಂದ ಎದ್ದೋಡಿ ಬರುತ್ತಾನೆ ಆ ನಿನ್ನ ದೇವರು. ನೋಡು ಲಕ್ಷ್ಮಿ, ದೇವರೆಂದು ದ್ರೌಪದಿಯಂತೆ ನೀ ಶಪಿಸುತ್ತಾ ಕುಳಿತರೆ ಅವಳಂತೆ ನೀನುಟ್ಟ ಸೀರೆ ಕಳೆದುಕೊಳ್ಳುವೆ ಖಂಡಿತ. ಸೀರೆ ಕಳೆಯಬೇಕೆಂದು ಸೇಡಿಟ್ಟು ಬಂದದ್ದು ಶಾಸನ ಬರೀ ದ್ರೌಪದಿಯ ಸೀರೆ ಹಿಡಿದಾಗ ತಂಗಿಯ ಮೋಡಕ್ಕಾಗಿ ಗುಡ್ಡದೆತ್ತರ ದೊಡ್ಡಂಚಿನ ಸೀರೆಯನ್ನ ಅವರಣ್ಣ ಕೃಷ್ಣ ಕೊಟ್ಟಿದ್ದು ಆಗಲೇ ಮರೆತಿಯೇನೋ ನೀಚ ನರಸತ್ತ ದುಶ್ಯಾಸನ. ಅವಳ ಸೀರೆ ಕಳೆದು ಅವಳ ಮೋಡವನ್ನ ಕಣ್ತುಂಬ ನೋಡಬೇಕೆಂದು ಛಲದಿಂದ ಕೊನೆಗೆ ತನ್ನ ಕಳೆ ಬರಹವನ್ನೇ ಕಳೆದುಕೊಂಡ ಗಂಡ ಭೀಮನ ಕೈಲಿ. ಅದೆಲ್ಲ ಶ್ರೀಕೃಷ್ಣನ ಕಪಟ ನಾಟಕವಲ್ಲವೇ? ಅಂತಲ್ಲೇ ಸರ್ವನಾಶವಾಯಿತು ಕೌರವರ ಕುಲನಾಶ. ನೋಡು ಲಕ್ಷ್ಮಿ, ಇದನ್ನೆಲ್ಲ ಮರೆಯಲಿಕ್ಕೆ ನಿನಗೆ 5 ನಿಮಿಷ ಕಾಲಾವಕಾಶ ಇರದಿದ್ದರೆ ಉಗ್ರಸೇನ ಮಹಾರಾಜನ ಹೆಂಡತಿಯನ್ನು ಅಜಾತ್ ಎಂಬ ಪಂಚಜನ್ಯ ರಾಕ್ಷಸ ಅದೇ ಉಗ್ರಸೇನಂತೆ ಅವತರಿಸಿ ಅವನ ಹೆಂಡತಿಯ ಶೀಲ ಸವಿದಂತೆ ನಾನಿನ್ನ ಶೀಲ ಸವಿಯುವೆ ನಿನಗೆ ತಿಳಿಯದವೇ? ದೇಶ ಬದಲಾಯಿಸಿ ಗರತಿಯರ ಶೀಲಕ್ಕಿದ್ದ ಅವನೊಬ್ಬ ಕುಲಗೆಟ್ಟ ರಾಕ್ಷಸ. ಅವನು ಕುಲಗೆಟ್ಟ ರಾಕ್ಷಸನಲ್ಲ ಲಕ್ಷ್ಮಿ, ಅಟ್ಟಹಾಸದಿಂದ ರಾಜ್ಯವನ್ನೇ ಮೆಟ್ಟಿ ಮೆರೆವ ಕುಲಪುತ್ರನಿಗೆ ಜನ್ಮ ಕೊಟ್ಟ ವೀರ ಪುರುಷ. ಅದೇ ವೀರ ಪುರುಷನ ವಂಶ ತನ್ನ ಯಾದವ ಕುಲದಿಂದ ನಾಶವಾಗಲೆಂದು ಶಾಪ ಕೊಟ್ಟಳು ಆ ಗರತಿ. ಅಂದಾಗ ರಾಕ್ಷಸನೆಂಬ ವೀರ ಕಂಸನನ್ನ ಕೊಲ್ಲಲು ಅವತರಿಸಿ ಬಂದ ನನ್ನ ವಸುದೇವ ಕೃಷ್ಣ. ಅಂದು ಕಂಸನನ್ನು ಕೊಲ್ಲಲು ಶ್ರೀಕೃಷ್ಣ ಅವತರಿಸಿ ಬಂದಂತೆ ಎಂದು ನನ್ನನ್ನು ಕೊಲ್ಲಲು ಯಾರೂ ಹುಟ್ಟಿಲ್ಲ ಈ ನಾಡಿನಲ್ಲಿ. ಅಂದಾಗ ನಿನ್ನ ಶೀಲ ಸವಿಯುವುದೊಂದೇ ನನ್ನ ಗುರಿ. ಈ ನೀಚ ಕೆಲಸಕ್ಕೆ ನೀನೀಗ ಕೈ ಹಾಕಿದ್ದೆ ನಿಜವಾದ್ರೆ ಎದ್ದು ಬಂದು ನಿನ್ನ ನೀಗಲೇ ಹರಿದು ತಿಂತಾರೆ ಈ ಸಮಾಜದ ವೀರ ಗರತಿಯರು. ಸಮಾಜ ಕೇಳು, ನಿನ್ನ ಗರತಿ ಸಮಾಜದ ಕಥೆಯನ್ನು ತೊಳೆದು ಬಿಡುವೆನೊಂದು ಸರತಿ. ಪತಿಯೇ ಪರಮಾತ್ಮನೆಂದು ನಂಬಿ ವೇದ ಸಂಸ್ಕೃತಿಯ ಮಾತನ್ನು ಹೇಳಿ ತನ್ನ ಕಾಮ ತೃಪ್ತಿಗಾಗಿ ಮತ್ತೊಬ್ಬನ ಸಂಗ ಬಯಸಿದ ಹೆಣ್ಣುಗಳೆಷ್ಟಿಲ್ಲ ನಿನ್ನ ಹಾಳು ಸಮಾಜದಲ್ಲಿ. ಹಗಲು ಹೊತ್ತಿನಲ್ಲಿ ಅಣ್ಣ ತಂಗಿಯಂತೆ ನಟನೆ ಮಾಡಿ ರಾತ್ರಿ ವೇಳೆಯಲ್ಲಿ ಅದೇ ಹೆಣ್ಣಿನೊಂದಿಗೆ ಸರಸವಾಡಿ ಕೊನೆಗೆ ಜನ್ಮ ಕೊಟ್ಟ ಹಾದರದ ಹೆಣ್ಣುಗಳೆಷ್ಟಿಲ್ಲ ನಿನ್ನ ಹಾಳು ಸಮಾಜದಲ್ಲಿ. ನಿನ್ನನ್ನೇ ಮದುವೆಯಾಗುತ್ತೇನೆಂದು ಹೇಳಿ ಮೈಸುಕನೂ ನೀಡಿ ಕೊರಳಿಗೆ ತಾಳಿಯನ್ನೂ ಕಟ್ಟಿಕೊಂಡು ಹಣದಾಶೆಗಾಗಿ ಪರಪುರುಷನೊಂದಿಗೆ ರತಿಸುಖ ಹೊಂದುವ ವಿರಸ ಜಾತಿಯ ಹೆಣ್ಣುಗಳೆಷ್ಟಿಲ್ಲ ನಿನ್ನ ಹಾಳು ಸಮಾಜದಲ್ಲಿ. ಗಂಡನೇ ದೇವರೆಂದು ನಂಬಿ ಪಾದ ಪೂಜೆ ಮಾಡಿ ಶಂಭುಲಿಂಗನ ದರ್ಶನದ ನೆಪ ಹೇಳಿ ಪರಪುರುಷನೊಂದಿಗೆ ರತಿ ಕ್ರೀಡೆ ಆಡಿ ಬಂದ ಹೆಣ್ಣುಗಳೆಷ್ಟಿಲ್ಲ ನಿನ್ನ ಹಾಳು ಸಮಾಜದಲ್ಲಿ. ಹೆತ್ತ ತಂದೆ ತಾಯಿಯ ಕತ್ತನ್ನೇ ಕೊರೆಸಿ ಕೊನೆಗೆ ಶತ್ರುವಿನ ಬಲೆಯಲ್ಲಿ ಮತ್ತೆ ಸೂಳೆಯಾಗಿ ಬಿದ್ದ ಹೆಣ್ಣುಗಳೆಷ್ಟಿಲ್ಲ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ಈಗ ನಿನ್ನ ಶೀಲ ತಿಂದು ಸಿಪ್ಪೆ ಮಾಡಿದರು ಅದಾವ ಗರತಿಯೂ ಎದ್ದು ಬರಲಾರು ಈ ನಿನ್ನ ಹಾಳು ಸಮಾಜದಲ್ಲಿ. ಈ ರೀತಿ ಗರತಿಯರ ಮೋಡ ಕೊಳಿತಾ ಇರೋ ನಿನ್ನ ಉತ್ತಮ ರೀತಿಯಲ್ಲಿ ಉಚ್ಚರಿಸುವ ಮಧೋನ್ಮತನಲ್ಲಿ ಬಡಿ ಮಾರ ಮಾಡದೆ ಬಂದು ಬೀಳು ನನ್ನ ಬಲೆಯಲ್ಲಿ. ಈಗಲೇ ಗಳಿಗೆಯಲ್ಲಿ ಹಿಡಿ ಜಗನ್ನಾಥ್, ಕೈ ಬಿಡಲೇ ಈ ಅಬಲೆ ನನ್ನ. ನನ್ನಿ ಪ್ರೇಮಿ ಸಮ್ಮಿಲನದಲ್ಲಿ ಅಡ್ಡಿಯಾಗ ಬಂದ ನಿನ್ನವನ್ನೇ ಅವರ ಕಾಮಾಂಧರ ಕಣ್ಣನ್ನು ಕೀಳಲು ಬಂದ ಶೂರ ಚಂದ್ರಶೇಖರ ಹೇಳಿ ನಾನಲ್ಲೇ
ನಿಮ್ಮಂತವರ ಪ್ರಾಣ ತೆಗೆಯಲು ಬಂದಿರುವ ನಾನೊಂದು ಶೇಡಿನ ಗಿಡ. ಲೇ ಬಡವ, ನೀನು ನನಗೆದುರಾಗಿ ನಿಲ್ಲುವುದು ಒಳಿತಲ್ಲ. ಮನೆ ಹೊರಟು ಹೋಗು ಇಲ್ಲಿಂದ. ಹಾಗೆಯೇ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಜಗನ್ನಾಥ್, ಇಂದು ನಿನ್ನ ಘಟ ಉರುಳಿಸಲು ಬಂದಿರುವೆ. ಲೇ ಶೇಖರ, ನನಗೆ ಎದುರಾಗಿ ನಿಲ್ಲುವುದು ಒಳಿತಲ್ಲ. ಸುಮ್ಮನೆ ಮತ್ತೆ ಮತ್ತೆ ಹೇಳುವೆ, ಹೊರಟು ಹೋಗು ಇಲ್ಲಿಂದ. ಲೇ ಜಗನ್ನಾಥ್, ಮರಣದ ಭೀತಿಯನ್ನೇ ಹಾಕಿ ಹರಿದು ಹಾಕಿರುವುದು ನನಗೆ. ನಿನ್ನಿಂದಷ್ಟೇ ಏಕೆ, ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಹಗಲಿರುಳು ನ್ಯಾಯಕ್ಕಾಗಿಯೇ ಹೋರಾಡಿ ಗರತಿಯರಿಗೆ ಮುಖ್ಯ ಸ್ಥಾನ ಕೊಡಲು ಹುಟ್ಟಿ ಬಂದಿದ್ದೇನೆ ಈ ನಾಡ ತಾಯಿಯ ಉದರದಲ್ಲಿ. ಅಂದಾಗ ನೀನು ನನ್ನೆದುರಿಗೆ ಈ ಗರತಿಯ ಕೊರಳು ಕರೆಯುತ್ತಿರುವೆ ಎಂದಾಗ ನಿನ್ನ ದೇಹದ ಬಿಸಿ ರಕ್ತ ಕುಡಿಯಲು ಪಂಕ ಕಟ್ಟಿ ಬಂದಿದ್ದೇನೆ. ನನ್ನ ಪ್ರಾಣ ತ್ಯಾಗ ಮಾಡಿ. ಏ ಶೇಖರ, ಇವಳಿಗಾಗಿ ನನ್ನ ರಕ್ತ ಕುಡಿಯಲು? ಇವಳೇನು ನಿನ್ನ ರಕ್ತಕ್ಕೆ ಹತ್ತಿದ ಎನ್ನಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಏ ಜಗನ್ನಾಥ್, ಈ ಅಬಲೆ ಹೆಣ್ಣನ್ನ ನಿನ್ನ ಕೈಗೆ ಕೊಟ್ಟು ಹೋಗಲಿಕ್ಕೆ ನಾನೇನು ಹೇಳಿಯಲ್ಲೇ. ಈ ಹೆಣ್ಣು ಒಂದೇ ಅಷ್ಟೇ ಏಕೆ, ಇಂಥ 1000 ಹೆಣ್ಣು ಮಕ್ಕಳು ಯಾರ ಮನೆಯವರೇ ಆಗಲಿ ಅವರನ್ನು ಕೆನಕಲು ಅನಿಯಾಗುವ ನಿಮ್ಮಂತವರ ಕಂಡೆ ಅಂದ್ರೆ ನಿಮ್ಮ ದೇಹದ ಬಿಸಿ ರಕ್ತ ಕುಡಿದು ಅಬ್ಬರಿಸ್ಬಿಡ್ತೀನಿ. ನಿಮ್ಮ ಕೊಬ್ಬಿ ದೇಹನ ಇಪ್ಪಾಗ ಮಾಡ್ಬಿಡ್ತೀನಿ. ಇದೆಲ್ಲ ನನ್ನ ಮಾತು ಸುಳ್ಳೆಂದರೆ ಬಾ ಗಂಡ ಸಾಗಿ ಇವಳ ಕೈ ಹಿಡಿಯಲು. ಲೇ ಪುಂಡ ಗಂಡಸೆ, ಬಣ್ಣ ಹಚ್ಚಿ ಬೊಗಳಬೇಡ ನಿನ್ನ ಗಂಡೆಂಬ ಎದೆ ಗಾರಿಕೆಗೆ. ಅದೇ ನಿನ್ನ ಗಂಡೆಂಬ ಎದೆಯಲ್ಲಿ ತಾಕತ್ತಿದ್ದರೆ ನಿನ್ನ ಶೂರತನವನ್ನು ಹಿಂದೆ ನಿನ್ನ ತಂದೆ ತಾಯಿಯ ಕತ್ತನ್ನು ಕತ್ತರಿಸಿದ ವೀರರಿಗೆ ತೋರಿಸಬೇಕೆತ್ತು. ಕೇಳು ಮೊದಲು ನಿನ್ನ ಇತಿಹಾಸವನ್ನು. ಅದನ್ನೆಲ್ಲ ಮರೆತು ಮತ್ತೊಬ್ಬರ ಸಾಕು ಮಗನಾಗಿ ನಮ್ಮಂತವರಿಗೆ ರೇಗಾಡುವ ಒಬ್ಬ ಗಂಡಸೆ. ಜಗನ್ನಾಥ್ ಜಗನ್ನಾಥ್ ಜಗನ್ನಾಥ್, ಮಲಗಿದ ಘಟ ಸರ್ಪದ ಎಡೆ ತೊಳೆದು ಕೊಚ್ಚಲು ಎಡೆಯ ಬಿಸಿಬಿಟ್ಟಲೆ ಆ ನಾಗರ ಹಾವನ್ನು. ಪ್ರತಿ ಸಲ ನೀ ಚುಚ್ಚಿ ಚುಚ್ಚಿ ಮಾತನಾಡುವ ಮಾತೇ ನಿಜವಾದದ್ದಾದರೆ ನನ್ನ ತಂದೆ ತಾಯಿಯ ಕತ್ತು ತೆಗೆದುವ ವ್ಯಕ್ತಿ ಯಾವನೇ ಆಗಿರಲಿ ಅವನನ್ನು ದರದರನೆ ತಂದು ಹರಕೆಯ ಕೋನದಂತೆ ಓಡಾಡಿಸಿ ಕಡಿದು ಅವನ ರಕ್ತದಿಂದ ನನ್ನ ಆತ್ಮಕ್ಕೆ ಶಾಂತಿ ಮಾಡಿಕೊಳ್ತೇನೆ. ಒಂದು ವೇಳೆ ನೀ ನಾಡುವ ಮಾತೇ ಸುಳ್ಳಾದರೆ ಆ ಧೀರ ಮಾರುತೇಶ್ವರನ ಸಾಕ್ಷಿಯಾಗಿ ನಿನ್ನ ಕಣ್ಣನ ಕೊಳವೆಯನ್ನೇ ಕಡಿದು ಹಾಕಿ ಪುಟಿದು ಹೊರ ಬರುತ್ತಿರುವ ನಿನ್ನ ರಕ್ತದಿಂದ ಈ ನಾಡಗರತಿಯರ ಪಾದ ತೊಳೆದಿದ್ರ ನನ್ನ ಹೆಸರು ಚಂದ್ರಶೇಖರನೇ ಅಲ್ಲ. ಬರಹವನ್ನೇ ಬದಲಾಯಿಸಿಕೊಂಡ ನನಗಾರ ಭಯವಿಲ್ಲ ಈ ಜಗದಲ್ಲಿ. ಅಂದಾಗ ನಾಳಿಗೆನೆ ಮಂತ್ರಿ ಪಟ್ಟ ಏರಲಿರುವ ನನ್ನ ಗೌಡನೇ ನನ್ನ ಬಲಗೈಯಾಗಿರುವಾಗ ಇನ್ನು ನಿನ್ನಿಂದ ನನಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಬರ್ತೀನಿ. ಬರೋಕ್ಕೂ ಮುಂಚೆ ಇನ್ನೂ ಒಂದು ಮಾತು. ಹುಲಿನೇ ಬೇಟೆ ಹತ್ರ ಹೋದ್ರು, ಬೇಟೆನೇ ಹುಲಿ ಹತ್ರ ಬಂದ್ರು, ಎದೆ ಬಗೆಯೋದು ಹುಲಿನೇ ಅಲ್ವೇ. ಬರ್ತೇನೆ. See you soon. Very soon. ಫಿಗರ್ ಮೇಲೆ ಕೈ ಇಟ್ಟೋರೆಲ್ಲ ಶೂಟರ್ ಆಗಲ್ಲ, ಹುಡುಗಿ ಮೇಲೆ ಕೈ ಇಟ್ಟೋರೆಲ್ಲ ಗನ್ಸ್ ಆಗಲ್ಲ. ನನ್ನ ಯೋಗ್ಯತೆ ಏನು ಅಂತ ನಿಮ್ಮಂತ ಶ್ರೀಮಂತ ಕುನಿಗಳಿಗೆ ಅರ್ಥ ಆಗಲ್ಲ. ಹೋಗಲೇ ಹೋಗು. ನಿನ್ನ ಗೌಡ ಮಂತ್ರಿ ಅಷ್ಟೇ ಯಾಕ ರಾಷ್ಟ್ರಪತಿಯಾಗಿ ಬಂದರು ಅವನ ದೇಹವನ್ನು ಮೆಟ್ಟಿ ಮುರಿಯುವುದೇ ನನ್ನ ಗುರಿ. ಯಾರ ಮಾತಾವು ಈ ಹೊತ್ತಿನಲ್ಲಿ? ವಾಯುವಿಹಾರಕ್ಕೆಂದು ಬಂದು ನನ್ನನ್ನು ಈ ಬಂಧನದಿಂದ ಪಾರು ಮಾಡಿಕೊಳ್ಳುವುದಕ್ಕೆ ನನ್ನ ಧನ್ಯವಾದಗಳು. ಓಹೋ, ಆ ಶ್ರೀಮಂತ ಗೌಡನ ಲಕ್ಷ್ಮಿ ನೀವೇನಾ? ನಿಮ್ಮ ಮೇಲೆಯಾ ಇವನ ಸಾಧನೆ? ಇರಲಿ, ನಾನಿನ್ನು ಬರ್ತೇನೆ. ನಿಲ್ಲಿಶಂಕರ್, ಇಂದು ನಿಮ್ಮ ಧೈರ್ಯ, ಶೌರ್ಯ, ಗಾಂಭೀರ್ಯಕ್ಕೆ ನಾನು ನಿಮ್ಮನ್ನ ತುಂಬಾ ಮೆಚ್ಚಿಕೊಂಡಿದ್ದೇನೆ. ಅಂದರೆ ನಾನು ತಮ್ಮ ಸತಿಯಾಗಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಛೇ, ಅಗರ್ಭ ಶ್ರೀಮಂತನ ಮಗಳ ಕೈ ಹಿಡುವ ಶಕ್ತಿ ನಮಗೆಲ್ಲಿದೆ? ಮೇಲಾಗಿ ನಾವು ಬಡವರು. ಮೊದಲೇ ನಾನು ಮತ್ತು ನಿಮ್ಮ ತಂದೆ ಕಡುವೈರಿಗಳು ಅಂದಾಗ ನಮಗೆ ನಿಮಗೆ ಎಲ್ಲಿಯ ಹೊಂದಾಣಿಕೆ?
ಆ ಮಾತನಾಡಬೇಡಿ ಶೇಖರ್. ನಾನು ಕೂಡ ಬಡವನ ಮಗಳಿದ್ದೇನೆ. ಲಕ್ಷ್ಮಿ, ಏನ್ ಹೇಳ್ತಾ ಇದ್ದೀಯ ನೀನು? ಅದೆಲ್ಲ ಮುಂದೆ. ಈಗ ನೀವು ನನಗೆ ಮಾಂಗಲ್ಯ ಭಾಗ್ಯ ಕರುಣಿಸಬೇಕು ಅಂತ ತಮ್ಮ ಅಡಿ ಹಿಡಿದು ಬೇಡ್ಕೊಳ್ತೀನಿ. ಎದ್ದೇಳು ಲಕ್ಷ್ಮಿ, ಎದ್ದೇಳು. ಇದೇ ಈ ಹಕ್ಕಿ ಪಕ್ಷಿಗಳ ಸಮ್ಮುಖದಲ್ಲಿ ನಿನ್ನನ್ನು ನನ್ನ ಮನಸಾರಿ ಎಂದು ಮೆಚ್ಚಿಕೊಂಡಿದ್ದೇನೆ. ಹಿಂದೆ ನಡೆದು ಹೋಗಲಿ ನಿನ್ನ ಗಾಂಧರ್ವ ವಿವಾಹ. ಬಾ, ಹಾಡೊಂದು ಪ್ರೇಮ ಗೀತೆಯನ್ನು. ಈಗಾದ್ರೂ ಕೈ ಹಿಡಿತೀರ ತಾನೇ? ಜೀವ ಇರೋ ತನಕ ನಿನ್ನ ಪ್ರೀತಿ ಮಾಡ್ತೀನಿ ಚಿನ್ನ. ನನ್ನ ಹೃದಯದ ಗುಡಿಯಲ್ಲಿ ದೇವತೆ ಹಂಗ ಪೂಜೆ ಮಾಡ್ತೀನಿಲ್ಲ. ತಂಗಾಳಿಯೇ ತಂಗಾಳಿಯೇ ನೀನೆಂದಿಗೂ ನನ್ನ ರಾಣಿಯೇ. ನಿನ್ನ ಕಣ್ಣಿನ ರದ್ದೆಯಾಗಿ ನಾನು ಕಾಯುವೆ. ಬಿಸಿಲು ಮಳೆಯು ಏನೇ ಬಂದರು ನಿನ್ನ ಸೇರುವೆ. ನಿನ್ನ ಕಣ್ಣಿನ ರದ್ದೆಯಾಗಿ ನಾನು ಕಾಯುವೆ. ಬಿಸಿಲು ಮಳೆಯು ಏನೇ ಬಂದರು ನಿನ್ನ ಸೇರುವೆ. ನನ್ನ ಪ್ರೀತಿಯ ಅಪರಂಜಿ ನನ್ನಾಗಿ ಗುಲಗಂಜಿ ಆಂತ ಬಾಳ ಕಾಳಜಿ ಆಂತ ಬಾಳ ಕಾಳಜಿ. ಓ ಜೀವಹಾದ್ರು ಚಿಂತಿಲ್ಲ ಯಾರಿಗೂ ಅಂಜಲ್ಲ ಎಂದೆಂದಿಗೂ ನಾಳೆ ಇರಲ್ಲ. ನಿನ್ನ ಹೊರತು ಬ್ಯಾರೆ ಚಿಂತಿಲ್ಲ. ಓ ನಿನಗೆ ನಾನು ಕೂಡಿ ಮಾಡೋಣ. ಪ್ರೀತಿ ಮಾಡೋಣ. ನನಗೆ ನೀನು ನಿನಗೆ ನಾವು ಕೂಡಿ ಮಾಡೋಣ. ಗುಬ್ಬಿ ಗೂಡಿ ನನಗ ನಾವು ಪ್ರೀತಿ ಮಾಡೋಣ. ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ. ನಿನ್ನ ಹೊರತು ಬ್ಯಾರೆ ಇಲ್ಲ. ನಿನ್ನ ಹೊರತು ಬ್ಯಾರೆ ಇಲ್ಲ. ಓ ನನ್ನ ಪ್ರೀತಿ ಸುಳ್ಳಲ್ಲ. ನೀನಿಲ್ಲದೆ ಏನಿಲ್ಲ. ನನ್ನಾಣೆ ನಿನ್ನ ಬಿಡುವುದಿಲ್ಲ. ನಿನ್ನ ಮುಂದೆ ನೀನೇ ನನಗೆಲ್ಲ. ಓ ನನಗೆ ನೀನು ನಿನಗೆ ನಾನು ಕೂಡಿ ಮಾಡೋಣ. ಗುಬ್ಬಿ ಗೂಡಿ ನನಗ ನಾವು ಪ್ರೀತಿ ಮಾಡೋಣ. ನನಗೆ ನೀನು ನಿನಗೆ ನಾವು ಕೂಡಿ ಮಾಡೋಣ. ಗುಬ್ಬಿ ಗೂಡಿ ನನಗ ನಾವು ಪ್ರೀತಿ ಮಾಡೋಣ. ಜೀವ ಇರೋ ತನಕ ನಿನ್ನ ಪ್ರೀತಿ ಮಾಡ್ತೀನಿ ಚಿನ್ನ. ನನ್ನ ಹೃದಯದ ಗುಡಿಯಲ್ಲಿ ದೇವತೆ ಹಂಗ ಪೂಜೆ ಮಾಡ್ತೇನೆಲ್ಲ. ತಂಗಾಳಿಯೇ ತಂಗಾಳಿಯೇ ನೀನೆಂದಿಗೂ ನನ್ನ ರಾಣಿಯೇ. ನಿನ್ನ ಕಣ್ಣಿನ ರದ್ದೆಯಾಗಿ ನಾನು ಕಾಯುವೆ. ಬಿಸಿಲು ಮಳೆಯು ಏನೇ ಬಂದರು ನಿನ್ನ ಸೇರುವೆ. ಲಾ 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 ಲಾ. ಹೇ ಈ ವಿಷಯ ಗೊತ್ತಾಗಿ ನಡಿ ಹೋಗೋಣ. ಆಯ್ತು, ಸರಿ, ಹೋಗೋಣ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಹಬೂಬ್ ಕಾಜಿ ಅವರು ಲಕ್ಷ್ಮೀ ಪಾತ್ರರಿಗೆ 500 ರೂಪಾಯಿ ಕೊಟ್ಟಿದ್ದಾರೆ. ಅವರೇ ಸ್ವೀಕಾರ ಮಾಡಬೇಕು. ನನ್ನ ಆತ್ಮೀಯ ಸಹೋದರ ಬಸು ನರಗುಂದ್ ಇವರಾದರೂ ನನ್ನ ಅಲ್ಪಕಲೆಯನ್ನು ಕಂಡು 100 ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟಂತ ನನ್ನ ಆತ್ಮೀಯ ಸಹೋದರನಿಗೆ ತುಂಬ 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 ಧನ್ಯವಾದ.
ಮೈಬೂಬ್ ಕಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಇವರಾದ್ರೂ ನನ್ನ ಅಲ್ಪ ಕಲೆಯನ್ನು ಕಂಡು 500 ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟಂತ ಮಹಿಳೆಯರಿಗೆ ತುಂಬಾನೇ ಧನ್ಯವಾದ. ಕಲಾ ಪ್ರೇಮಿಗಳು ಶಿವಾನಂದ್ ಚಿನಗುಂಡಿ ಸಾಕಿನ ಬಂಡೂರು ಇವರು ಕೂಡ ಸಂಗೀತ ಬಳಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಏನೋ ಏನೋ ನೀನ ಕುಂದರಿಗೆ ಮಯಾಪ್ ಮಾವ ಹುಟ್ಟಿದ್ದ. ಅಲ್ಲ ನಾ ಜಗಪತಿ ಅನ್ನೋದಾರ ನಿಂಗೆ ಕೂಣ್ ಐತಲ್ಲೋ ಅಂತನ. ಈಗ ನಮ್ಮ ಗೌಡ್ರು ಎಲೆಕ್ಷನ್ದಾಗ ಹಾರಿಸಿ ಮಂತ್ರಿ ಪಟ ಏರತಾರ ಅಂತಾದ್ರ ನೀ ನನ್ನ ಅಂಟ್ ಹಚ್ಚಿ ಬಂದು ಬೊಗಳಾಯ್ತಿಲ್ಲ. ಇನ್ನ ಆ ಶೇಖರ್ಗ ಶರಣ್ ಅನ್ನೋದು ಯಾವಾಗ ಅಂತ ನಮ್ಮ ಗೌಡ್ರ ಶೇಖರ್ನ ಕರಿಯಾಕ ಕಳಿಸ್ಯಾರು. ಹೆಂಗ ಮಾಡ್ಲಿ ಅಂತನ ಆ ಮೊದ್ಲ ಮಗ ಒಳ್ಳೆಯ ಕೊಡ್ಲಿ ತಿರ್ಗಾಡ್ಸೋತ ಬಂದ್ಬಿಡ್ತಾನ. ಅವನು ಕೊಡ್ಲಿ ನೋಡಿ ನನ್ನ ಮೈಯಾಗೆಲ್ಲ ತಟ 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 ನೀರು ಸೋರ್ತಾವ. ಆ ಮಗ ಜಗನ್ನಾಥನಾರ ಕಳಿಸ್ಬೇಕಲ್ಲ ನನ್ನ ಜೋಡಿ. ಒಳ್ಳೆ ಬತ್ತಪ್ಪ ಇದೆ ನನಗ. ಒಬ್ಬ ಬಂದ್ಬಿಟ್ಟನು ಒಳ್ಳೆ ಬತ್ತಪ್ಪ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ಚಂದ್ರಶೇಖರ್ ಅವರ. ಯಾಕ್ರಿ ಜಗಪತಿಯವರ ಹಿರಿಯರಾದ ನೀವು ನಮಗೆ ನಮಸ್ಕಾರ ಮಾಡೋದಾ? ಹಾಗೇನಿಲ್ಲ ಉತ್ತಮ. ಇಲ್ಲ, ಸಾಧ್ಯವಿಲ್ಲ. ನಿಮ್ಮಂತವ್ರು ನಮಗೆ ನಮಸ್ಕಾರ ಮಾಡಬೇಕಾದ್ರ ಏನಾದ್ರೂ ಒಂದ್ ಚಮತ್ಕಾರ ಇರಲಕ ಬೇಕ. ಯಾಕಂದ್ರ ಯಕಶ್ಚಿತ್ ಒಂದು ನಾಯಿ ನಮ್ಮ ಮನೆ ಬಾಗಿಲಿಗೆ ಬಂದು ತಲೆ ಅಲ್ಲಾಡ್ಸಕತ್ತಂದ್ರ ಅದು ತನ್ನ ಹಸಿವಿಗಾಗೆ ಬಂದಿರ್ತೈತಿ. ಹಂಗ ಊರಾಗ ಬಿಟ್ಟು ಅರ್ಕಿ ಕ್ವಾನ ನಮ್ಮ ಮನೆ ಬಾಗಿಲಿಗೆ ಬಂದು ಬಾಲ ಅಲ್ಲಾಡ್ಸಕತ್ತಂದ್ರ ಅದು ತನ್ನ ಹಸಿವಿಗಾಗೆ ಬಂದಿರ್ತೈತಿ. ಹಂಗ ಊರಿಗೆ ವಿಷ ಜಂತುವಾದ ನೀವು ನಮಗೆ ನಮಸ್ಕಾರ ಮಾಡ್ಬೇಕಾದ್ರೆ ಏನಾರ ಒಂದ್ ಚಮತ್ಕಾರ ಇರಾಕ ಬೇಕಲ್ಲ. ಚಮತ್ಕಾರ ಇರಾಕೇನು ತಮ್ಮ? ಈಗ ನಮ್ಮ ಗೌಡ್ರ ಎಲೆಕ್ಷನ್ದಾಗ ಆರಿಸಿ ಮಂತ್ರಿ ಪಟ ಏರಾತಾರ ಅಂದಿಂದ ನೀನು ಜಗಪತಿ ಏನ್ ಅವ್ರ ಪಿಯಾಗಂತೀಯೋ? ಅವ್ರು ಎತ್ತಿ ಹಾಕಿದಂತಿಂದ ಅವ್ರ ಮನಿ ಬಾಗಲ ಕಾಯು ನಾ ಹಾಕಿದೀವೋ? ಅಲ್ಲ ಉತ್ತಮ, ಎಲ್ಲ ನೀನ ತಿಳ್ಕೊಂಡ್ಬಿಟ್ಟಿಲ್ಲ. ನಾ ತಿಳಿಸಿ ಹೇಳಿದ್ರಾಗ ಏನಾಯ್ತು ನಿಂಗ? ಲೇ ಜಗಪತಿ, ಇದಕ್ಕಾಗಿ ಧಾವಿಸಿ ಬಂದಿ ಏನು ನನ್ನ ಬಳಿಗೆ? ಇಡೀ ಊರಿಗೆ ಊರೇ ಚೀಮಾರಿ ಹಾಕಿಸಿಕೊಂಡು ಬಡವರ ರಕ್ತ ಚೀಪು ಎಡಿ ನಿನ್ನ ಗೌಡ. ಆತನ ಆಳಾದ ನಿನ್ನಂತ ನಾಲಾಯಕ ನಾನಲ್ಲ. ಲೇ ತಮ್ಮ ಶೇಖರ, ಏನೇನ್ ಮಾತು ಬಾಳ ಅನ್ಯಾಯ ಆಕೈತಿ ನೋಡ್. ಮಾತು ಬಾಯಿ ಮುಚ್ಚೋ ಕಪಿಯೇ. ನ್ಯಾಯ ನೀತಿ ಧರ್ಮವೇ ನನ್ನ ಉಸಿರೆಂದು ನಿತ್ಯವೂ ಸತ್ಯಕ್ಕಾಗಿ ದುಡಿಯುವ ನನಗೆ ಬೇಕು ನ್ಯಾಯ. ಲೇ 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 ತಮ್ಮ, ನ್ಯಾಯಕ್ಕಾಗಿ ಹೋರಾಡಿ ಸುಮ್ಮನೆ ಪ್ರಾಣ ಕಳ್ಕೋಬೇಡ. ಸುಮ್ಮನೆ ನಮ್ಮ ಆದಿಗ್ ಬಾ, ನಾವ್ ಹೇಳಿದ ಕೇಳ್ಬಿಡು ತಮ್ಮ. ಏ ಜಗಪತಿ, ಸತ್ತರು ಸತ್ಯಕ್ಕಾಗಿಯೇ ಸಾಯುತ್ತೇನೆ ವಿನ ಅನ್ಯಾಯದಿಂದ ತನ್ನ ಘಟ ತುಂಬಿಸಿಕೊಳ್ಳುವ ನಿನ್ನ ಗೌಡನಿಗೆ ಒಂದು ಶರ ನನ್ನಲಾರೆ. ಲೇ ತಮ್ಮ, ನೀ ಶರಣ ಅನ್ಲಿಕ್ಕಂದ್ರ ಆ ಕೃಷ್ಣನ ದುರಂತ ಮತ್ ಈಗೂ ಹೇಳ್ತೈತಿ ನೋಡ್. ಮತ್ತ ಏ ಜಗಪತಿ, ನಿನ್ನ ಗೌಡನದಂತ ಬೆಂಕಿ ದುರಂತವಿದ್ದರು ಅದನ್ನು ನಾನು ಕಪಿ ಮುಷ್ಟಿಯಲ್ಲೇ ನಂದಿಸುವೆ. ಯಾಕಂದ್ರ ಇದು ನ್ಯಾಯಕ್ಕಾಗಿ ಹೋರಾಡೋ ವೀರನ ರಕ್ತ. ಅನ್ಯಾಯದಿಂದ ಕೃಷ್ಣನನ್ನು ಎತ್ತಂಗಡಿ ಮಾಡಿಸಿ ಆರಿಸಿ ಬಂದಿದ್ದು ನಿಮ್ಮದು ಬ್ರಿಟಿಷರ ರಕ್ತ. ಹಂಗಾದ್ರ ಕೋಡಿಗೊಪ್ಪ 99 ಮೇ ಜೂನ್ ತಿಂಗಳು ಕಾರ್ಗಿಲದ ದುರಂತದ ಉತ್ತರ. ಪಾಕಿಸ್ತಾನವನ್ನೇ ಬಗ್ಗ ಬಡಿದು ಕಾರ್ಗಿಲ್ ಬೆಟ್ಟವನ್ನೇ ವಶಪಡಿಸಿಕೊಂಡು ಕನ್ನಡ ನಾಡಿನ ವೀರಪುತ್ರರಾದ ಬಾದಾಮಿ ತಾಲೂಕ್ ಚರ್ಚ್ಗೋಡ್ ಗ್ರಾಮದ ಶಿವಬಸಯ್ಯ, ಬಿಜಾಪುರ ಜಿಲ್ಲೆಯ ದಾವಲ್ ಸಾಹೇಬರೇ ಸಾಕ್ಷಿ ಆ ಪಾಕಿಸ್ತಾನದವರು ಓಡಿ ಹೋಗಲು. ಅವ್ರ ಓಡಿ ಹೋದಂದ್ರ ಅವ್ರ
ಸತ್ತ ಹತ್ರ ಎಲ್ಲಿ ಹೋಗತ್ತೀವ ಪಾಕಿಸ್ತಾನ. ಲೇ ಜಗಪತಿ, ಅವರು ಸತ್ತರು ಅವರಂತ ವೀರರು ಪ್ರತಿಯೊಂದು ರಾಜರಾಜದ ಮನೆಯಲ್ಲಿ ಹುಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮ ಚಿಕ್ಕದಾದರೂ ಕೆಚ್ಚದೆಯ ಮಿಲಿಟರಿ ಸೇನಾ ನಾಯಕರೆಂದೇ ಹೆಸರು ತಂದಿದ್ದಾರೆ. ಈ ಹಿಂದೆ ಈ ಭರತ ಭೂಮಿಯಲ್ಲಿ 1947ರಲ್ಲಿ ಬ್ರಿಟಿಷರನ್ನು ಒದ್ದು ನೋಡು ರಾತ್ರಿಯಲ್ಲೇ ಓಡಿಸಿದಂತೆ ಈಗ ಪಾಕಿಸ್ತಾನದವರನ್ನು ಓಡಿಸಲು ಪ್ರತಿಯೊಬ್ಬರು ಇದ್ದಾರೆ ಈ ಭಾರತದಲ್ಲಿ. ಇದನ್ನ ನೀ ಮೆಚ್ಚದೆ ಪಾಕಿಸ್ತಾನದವರೇ ವೀರರೆಂದು ಹೊಗಳುವ ನಿಮ್ಮನ್ನು ಒದ್ದು ಯಮಲೋಕಕ್ಕೆ ಕಳಿಸಲು ನಾನು ಹುಟ್ಟಿದ್ದೇನೆ ಈ ಗ್ರಾಮದಲ್ಲಿ. ಹೋಗಿ ಹೇಳು ನಿನ್ನ ಗೌಡನಿಗೆ. ಅಲ್ಲೋ ತಮ್ಮ, ಇದನ್ನ ನಾ ಹೋಗಿ ಹೇಳಿದ್ರೆ ಏನು ಮಜಾ ಇರ್ತೈತಿ? ಇದನ್ನ ಸ್ವತಃ ನೀನ ಬಂದ್ ಹೇಳಿದ್ರ ಬಾಳ ಮಜಾ ಇರ್ತೈತಿ ನೋಡಿದ. ಇದನ್ನು ನಾನೇ ಹೇಳ್ಬೇಕನ? ನೀನೇ ಹೇಳ್ಬೇಕು ಮತ್ತ. ನಡಿ ಹಂಗಾರೆ ನಿನ್ನ ಗೌಡನ ಕಡೆನ ಹೋಗ್ಬಿಡೋಣ. ಹೋಗೇ ಬಿಡೋನು.